ದಿನಕರ್ ಅಂತ ತುಂಬ ಯೂಸ್ ಮಾಡ್ತಾ ಇದ್ದೀರಾ. ನಾನು ಅವ್ರದ್ದು ನಿಮ್ಮದು ಫ್ರೆಂಡ್ಶಿಪ್ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗುತ್ತೆ. ಸೊ ದಿನಕರ್ ಸರ್ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಅದು ತುಂಬ ಹಳೇ ಪರಿಚಯ. ದಿನಕರ್ ಅವರು, ಅವ್ರ ಬ್ರದರ್ ದರ್ಶನ್ ಅವರು, ಮೀನಾ ಆಂಟಿ ಎಲ್ಲ ಸುಮಾರು ವರ್ಷ, ಅಂದರೆ ಇಟ್ ಗೋಸ್ ಬ್ಯಾಕ್ 20 years ಅನಿಸುತ್ತೆ. ಆವಾಗಿಂದ ಗೊತ್ತಿರೋರು. ಮೈಸೂರಲ್ಲಿ ನನ್ನ ತುಂಬ ಹತ್ತಿರದ ಸ್ನೇಹಿತರೊಬ್ಬರಿದ್ದಾರೆ. ಸೊ ಅವ್ರ ಮೂಲಕ ನಾನು ಇವ್ರನ್ನ ಭೇಟಿಯಾಗಿ ಆವಾಗಿಂದ ಒಂದು ಕನೆಕ್ಷನ್ ಇರೋವಂಥ ಒಂದು ಫ್ಯಾಮಿಲಿ. ಬಟ್ ದಿನೂ ನನಗೆ ಈಸ್ ವೆರಿ ಸ್ವೀಟ್, ಈಸ್ ಅ ವೆರಿ ನೈಸ್ ಪರ್ಸನ್. ಫಸ್ಟು ನನಗೆ ಒಬ್ಬ ವ್ಯಕ್ತಿಗೆ ಯಾವತ್ತೂ ಗೌರವ ಕೊಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಅದಾದಮೇಲೆ ಅವರು ಡೈರೆಕ್ಟರ್ ಆಗಿರೋದು, ನಾನು ಆ್ಯಕ್ಟರ್ ಆಗಿರೋದು ಎಲ್ಲ ಆಮೇಲೆ. ಸೊ ಆ ಜರ್ನಿ ಈಗ ನಮ್ಮ ಇದು ಸಿನಿಮಾ ಮೂಲಕ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಅನು ಮ್ಯಾಮ್ ಹೇಗೆ ಇಷ್ಟಪಡ್ತಾರೆ ನಿಮ್ಮನ್ನು? ಹೀರೋ ಆಗಿ ನೋಡೋಕೆ ಇಷ್ಟಪಡ್ತಾರಾ, ವಿಲನ್ ಆಗಿ ನೋಡೋಕೆ ಇಷ್ಟಪಡ್ತಾರಾ? ಓಕೆ, ಅದು ಯಾವತ್ತೂ ಕೇಳಿಲ್ಲ ನಾನು ಅವರಿಗೆ. ನೀವು 100% ಕೇಳ್ತೀನಿ. ಐ ವಿಲ್ ಡೆಫಿನೆಟ್ಲಿ ಆಸ್ಕರ್. ಬಹುಶಃ ನೀವು ಮುಂದೆ ಯಾವತ್ತಾದರೂ ಅನು ಅವ್ರನ್ನ ಮಾತಾಡಿಸಿದ್ರೆ ಆ ಪ್ರಶ್ನೆ ಕೇಳಿ ಅವ್ರಿಗೆ. ಓಕೆ, ಖಂಡಿತ ಕೇಳ್ತೀನಿ. ವಿರಾಟ್ ಅವರೇ, ರಾಯಲ್ ಮೂವಿ ಅಂತ ಹೇಳಿದರೆ ತುಂಬ ಪ್ರಿಪ್ರೇಷನ್ ಅಂತೂ ಇದ್ದೇ ಇರುತ್ತೆ. ರಾಯಲ್ ಮೂವಿ ಅಂದರೆ ನಿಮಗೆ ಸ್ಟೋರಿ ಹೇಳಿರ್ತಾರೆ, ಈ ಥರ ಇರಬೇಕು ಹೀರೋ ಅಂತೆಲ್ಲ. ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆದ್ರಿ ಅದಕ್ಕೆ ಫಸ್ಟ್ ನೀವು? ಅಂದರೆ ದಿನಕರ್ ಸರ್ ಒಂದು ಕ್ಯಾರೆಕ್ಟರ್ ಅಂದರೆ ರಾಯಲ್, ಈ ಹೀರೋ ಕೃಷ್ಣ ಹಿಂಗಿರ್ಬೇಕು ಅಂತ ಅವ್ರೇನು ಅಂದ್ಕೊಂಡಿದ್ರು. ಸೊ ಅದೆಲ್ಲ ಬೇಸಿಕಲಿ ಅಚೀವ್ ಮಾಡೋದೇ ಅದು ಪ್ಲ್ಯಾನ್ ಇತ್ತು. ಅದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಹೇಳಿದ್ದು, ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಫುಲ್ ರೈಟರ್ಸ್ ಡಿಪಾರ್ಟ್ಮೆಂಟ್ ಮತ್ತು ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಕೂತಿದ್ರು. ನಾನು ಭೋಗಣ್ಣ ಸರ್ ಮತ್ತು ಜಯಣ್ಣ ಸರ್ಗೆ ಮೀಟ್ ಮಾಡಿಸಿ ಅಂತ ಕೇಳ್ತಾರೆ ದಿನಕರ್ ಸರ್ನ. ಸೊ ಹೀಸ್ ಲೈಕ್ ಒಂದಿನ ಹೇಳ್ತೀನಿ ಅಂತೇಳಿ, ಲೈಕ್ ಆಫ್ಟರ್ ಒಂದು 3-4 days ಹೇಳಿದ ತಕ್ಷಣ ನಾನು ಹೋದೆ ಮೀಟ್ ಮಾಡೋಕ್ಕೆ ಅಂತ. ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದಮೇಲೆ ಸಂಜೆ ಫೋನ್ ಮಾಡೋದು ದಿನಕರ್ ಸರ್, ಒಂದು 7 ಅಷ್ಟೊತ್ತಿಗೆ ಫೋನ್ ಮಾಡಿ, ವಿರಾಟ್ ಎಲ್ಲ ಓಕೆ, ಬಟ್ ನೀವು ಸಣ್ಣ ಕಾಣ್ತಾ ಇದ್ದೀರಾ. ಒಂದು ಅವಾಗ 6 pack ಇದರಲ್ಲಿದ್ದೆ, ಇನ್ನೊಂದಕ್ಕೆ ಮಾಡಿದ್ದೆ. ಸೊ ಒಂದು 10 to 12 kg ಜಾಸ್ತಿ ಆಗಬೇಕು ಅಂತ ಹೇಳಿದ್ರು. ಅದೇ ಅವಾಗ ಅವ್ರು ಒಂದು ಎಲ್ಲ ಕಡೆ ಹೇಳಿದ್ದಾರೆ, ಚೆನ್ನಾಗಿದೆ, ಮೀಸೆಗಡ ತೆಗೆದು ಚಡ್ಡಿ ಶರ್ಟ್ ಹಾಕಿದ್ರೆ ಸ್ಕೂಲಿಗೆ ಕಳಿಸ್ಬೋದು ನಿನ್ನ, ಹಂಗಿದೆಯಾ. ಬಟ್ ನಾವು ಬರ್ಕೊಂಡಿರೋ ಸೀನ್ಸ್, ದಿನಕರ್ ಸರ್ ಸಿನಿಮಾಸಲ್ಲಿ ನೀವು ಹೀರೋಸ್ನ ಲೈಕ್ ಒಂದು ಕಮರ್ಷಿಯಲಿ ಪ್ರೆಸೆಂಟ್ ಮಾಡ್ತಾರೆ. ಸಾರಥಿ ಅಥವಾ ನವಗ್ರಹ ನೋಡಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಅಂದರೆ ಆ ಕ್ಯಾರೆಕ್ಟರ್ ಡೈಲಾಗ್ ಹೇಳೋದಕ್ಕೊಂದು ವೆಯ್ಟ್ ಇರಬೇಕು. ಸೊ ನೀವು ದಪ್ಪ ಆಗಬೇಕು, 30 days ಅದು 45 days ಇದೆ ಅಂತ. ಸೊ ಅದೊಂದು ಆಯಿತು. ಅದಾದಮೇಲೆ ಆ್ಯಕ್ಷನ್ ಎಲಿಮೆಂಟ್ಸ್ ಅದೊಂದು ಸ್ವಲ್ಪ ಪ್ರಿಪೇರ್ ಆದ್ವಿ. ಆ್ಯಂಡ್ ಹೌ ಟು ಪೋರ್ಟ್ರೇ ಮಾಸ್ ಕ್ಯಾರೆಕ್ಟರ್, ಹೌ ಟು ಪ್ಲೇ ಅ ಕಮರ್ಷಿಯಲ್ ಹೀರೋ. ಅಂದರೆ ಒಂದು ಪಂಚ್ ಡೈಲಾಗ್ ಹಿಂಗಿಂದ ಇಷ್ಟ ಹೇಳಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಎವ್ರಿ ಡೇ ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ದಿನಕರ್ ಸರ್ ಜೊತೆ ಮಾಡಬೇಕಾದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.